ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಪುಟ್ಟ ಆಂಜನೇಯ ಸ್ವಾಮಿ ಹತ್ರ ಬಂದು ಭಕ್ತಿಯಿಂದ ಬೇಡ್ತಾ ಇರ್ತಾಳೆ. ದೇವರಿಗೆ ಹೂವೆಲ್ಲ ಹಾಕ್ಬಿಟ್ಟು ಕಣ್ಣೀರು ಹಾಕ್ಕೊಂಡು, ದೇವರೇ ಅಲ್ಲಿ ಸಿದ್ದನ್ನ ಕಟ್ಟಾಕ್ಬಿಟ್ಟಿದ್ದಾರೆ, ಎಲ್ಲರೂ ಸೇರ್ಕೊಂಡು ನಮ್ಮನ್ನು ಎದುರಿಸ್ತಾ ಇದ್ದಾರೆ, ಏನು ದೇವರೇ ಇದು, ನೀನು ನಮಗೆ ಒಳ್ಳೇದು ಮಾಡಬೇಕು ಅಲ್ವಾ ದೇವರೇ, ದೇವ್ರು ಇರೋ ಕಡೆ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಅಮ್ಮ ಹೇಳ್ತಾ ಇರ್ತಾಳೆ. ಆದರೆ ಇವಾಗ ನೋಡು ಏನಾಗ್ತಿದೆ, ನಿನಗೆ ಪೂಜೆ ಮಾಡಿದ್ದೀವಿ ತಾನೇ ನಾವು, ಆಮೇಲೆ ಪೂಜೆ ಮಾಡಿದ ತಕ್ಷಣ ನೀನು ನನಗೆ ಒಳ್ಳೇದು ಮಾಡಬೇಕು, ಆದರೆ ಯಾಕೆ ಈ ಥರ ಮಾಡ್ತಾ ಇದೀಯ ಅಂತ ಅಳ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ನೋಡು ದೇವರೇ, ನನ್ನ ಸಿದ್ದು ಫ್ರೆಂಡು ಯಾವ ತಪ್ಪು ಸಹ ಮಾಡಿಲ್ಲ, ಆದರೂ ಎಲ್ಲರೂ ಈ ಥರ ಮಾಡ್ತಾ ಇದ್ದಾರೆ, ಬಾ ದೇವರೇ ನನಗೆ ಸಹಾಯ ಮಾಡು ಅಂತ ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಬೇಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಸಹ ಬರ್ತಾ ಇರ್ತಾನೆ. ಹೀಗೆ ಬರ್ತಾ ಇರಬೇಕಾದ್ರೆ ಮತ್ತೆ ದೀಪು ಪುಟ್ಟ ಕಣ್ಣೀರು ಹಾಕ್ಕೊಂಡು ಕೇಳ್ತಾ ಇರ್ತಾಳೆ, ನಮ್ಮೆಲ್ಲರ ರಕ್ಷಣೆ ನಿನ್ನ ಕೈಲಿದೆ, ಬಾ ನಮ್ಮ ಸಿದ್ದನ್ನ ಕಾಪಾಡು ಪ್ಲೀಸ್ ಅಂತ ಮತ್ತೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಮತ್ತೆ ಕಣ್ಣೀರು ಹಾಕ್ಕೊಂಡು ಕೇಳ್ತಾ ಇರ್ತಾಳೆ, ದೇವರು ಯಾವುದಾದ್ರೂ ರೂಪಲ್ಲಿ ಕಾಪಾಡೋಕ್ಕೆ ಬಂದೇ ಬರ್ತಾನೆ ಅಂತ ಅಮ್ಮ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಸಿದ್ದು ಫ್ರೆಂಡ್ನ ಕಾಪಾಡೋಕ್ಕೆ ನೀನು ಬರಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಇನ್ಸ್ಪೆಕ್ಟರ್ ವಿಕ್ರಮ್ ಬಂದೇ ಬಿಡ್ತಾ ಇರ್ತಾರೆ. ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಯಾವ್ದಾದ್ರು ರೂಪಲ್ಲಿ ನೀನು ಬರ್ತೀಯ ಅಂತ ನಾನು ನಂಬಿದ್ದೀನಿ, ನೀನು ಬರಲೇಬೇಕು ದೇವ್ರೆ ಅಂತ ಕಣ್ಣೀರು ಹಾಕ್ಕೊಂಡು ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀನು ಕಾಪಾಡ್ತೀಯ ಅಂತ ನಾನು ತುಂಬ ನಂಬಿದ್ದೀನಿ, ನನ್ನ ನಂಬಿಕೆಗೆ ಮೋಸ ಮಾಡಬೇಡ ದೇವ್ರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಸಹ ಬಂದೇ ಬಿಡ್ತಾರೆ, ದೇವಸ್ಥಾನ ಹತ್ರ ಬಂದೇ ಬಿಡ್ತಾರೆ. ಹಾಗೆ ಈ ಕಡೆ ದೀಪು ಪುಟ್ಟ ಹೂಗಳನ್ನೆಲ್ಲ ತಾಂಡು ಹೂವಿನ ಅಲಂಕಾರದಲ್ಲಿ ಅಭಿಷೇಕ ಮೂಲಕ ದೇವರಿಗೆ ಹಾಕ್ತಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಈ ಕಡೆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಏನಪ್ಪ ದೇವ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಊರಿನ ಜನಗಳೆಲ್ಲರೂ ಸಹ ಅವನನ್ನೇ ನೋಡ್ತಾ ಇರ್ತಾರೆ. ವಿಕ್ರಮ್ ಹೇಳ್ತಾ ಇರ್ತಾರೆ, ಏನಪ್ಪ ದೇವ್ರೆ, ಇಡೀ ಊರ ಜನಗಳನ್ನೆಲ್ಲ ಸೇರಿಸ್ಬಿಟ್ಟು ಜನಜಂಗುಳಿ ಮಾಡಿಸ್ಕೊತಾ ಇದೆಯಾ, ಇವತ್ತೇ ಏನಾದರೂ ಜಾತ್ರೆ ಮಾಡಿಸ್ಕೊತಿದ್ಯಾ ಅಂತ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಜನರು ಸಹ ಅವನನ್ನೇ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಈ ಜಾತ್ರೆಯಲ್ಲಿ ನ್ಯಾಯನೇ ತೇರಾಗಿದ್ದರೆ ಆ ತೇರು ಎಳೆಯವನು ಈ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಹಾಗೆ ಇಲ್ಲಿ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಅಂತ ಕಂಡುಹಿಡಿಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದಕ್ಕೆ ನೀನೇ ನನಗೆ ಸಾಥ್ ಕೊಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಇನ್ಸ್ಪೆಕ್ಟರ್ ವಿಕ್ರಮ್ ಸಿದ್ಧಾರ್ಥ ಹತ್ರ ಬರ್ತಾ ಇರ್ತಾನೆ. ಸಿದ್ದು ಹತ್ರ ಬಂದು ಒಂದು ರೌಂಡ್ ಮರ ಎಲ್ಲರೂ ಸಹ ಸುತ್ತಬಿಟ್ಟು ಪ್ರತಿಯೊಬ್ಬರೂ ಸಹ ಒಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ಯಾಕೆ ಇಲ್ಲೆಲ್ಲ ಜನ ಜಗಳ ಮಾಡ್ತಾ ಇದ್ದೀರಲ್ಲ, ಏನು ವಿಷಯ ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾರೆ, ಇವನು ಕೊಲೆ ಮಾಡಿದ್ದಾನೆ ಒಬ್ಬ ವ್ಯಕ್ತಿನ ಅಂತ ಅಂದಾಗ ಅಧ್ಯಕ್ಷ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಹೌದು ಹೌದು ಸ್ವಾಮಿ ಇವನು ಕೊಲೆ ಮಾಡಿದ್ದಾನೆ ಅಂತ ಕಿರ್ತಾಡ್ತಾ ಇರಬೇಕಾದ್ರೆ ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರ್ತಾನೆ, ಈ ಥರ ಎಲ್ಲ ನನಗೆ ಇರಿಟೇಟ್ ಮಾಡಬೇಡಿ, ಕಿರಿಚಬೇಡಿ, ಎಲ್ಲರೂ ಒಬ್ಬರು ಹೇಳ್ಬೇಕು, ಅದನ್ನು ಯಾರು ಹೇಳಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಲಕ್ಕಿ ಪೂವಲಕ್ಕಿ ಕಾಂಚನ ಮಿಣಿ ಮಿಣಿ ಡಾಮ್ ಡೂಮ್ ಕೊಯ್ ಪುಸ್ ಅಂತ ಅಂದ ತಕ್ಷಣ ಅದು ಅಧ್ಯಕ್ಷರ ಹತ್ರ ಬಂದಾಗ, ನೋಡಿ ಅಧ್ಯಕ್ಷರೇ ನೀವೇ ಹೇಳ್ಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಕ್ಕೆ ರೆಡಿ ಆಗ್ತಾ ಇರ್ತಾನೆ. ಮತ್ತೆ ಅಧ್ಯಕ್ಷರಿಗೆ ಹೇಳ್ತಾ ಇರ್ತಾನೆ, ಸಮಾಧಾನವಾಗಿ ಹೇಳಿ, ನನ್ನ ಹತ್ರ ತುಂಬ ಟೈಮ್ ಇದೆ, ನಾನು ಕೇಳ್ಕೊತೀನಿ ಅಂತ ಅಂದಾಗ ಅವ್ರ ಮಾತನ್ನ ಕೇಳ್ತಾ ಕೇಳ್ತಾ ಇಲ್ಲಿ ಅಧ್ಯಕ್ಷರಿಗೆ ಬೆವರು ಇಳಿತಾ ಇರುತ್ತೆ. ಏನು ಮಾತಾಡ್ದಾನೆ ಹಾಗೆ ಅಧ್ಯಕ್ಷನು ಸಹ ನಿಂತ್ಕೊಬಿಟ್ಟಾಗ ಮತ್ತೆ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ವಿಕ್ರಮ್ ಹೇಳ್ತಾ ಇರ್ತಾನೆ, ಅಲ್ಲ ಯಾಕೆ ಅಧ್ಯಕ್ಷರೇ ಸುಮ್ಮನೆ ನಿಂತ್ಕೊಂಡ್ರೆ, ಯಾಕೆ ಈ ಥರ ಬೆಬೆಬ ಅಂತ ಇದ್ದೀರಾ, ಬನ್ನಿ ಸ್ವಲ್ಪ ದೂರ ಹೋಗಿ ಮಾತಾಡೋಣ ಆ ಕಡೆ ಅಂತ ಅಂದಾಗ ಹಾಂ ಬನ್ನಿ ಬನ್ನಿ ಸರ್ ಅಂತ ಹೋಗ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟರ್ ವಿಕ್ರಮ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮತ್ತೆ ವಾಪಸ್ ಬಂದು ಸಿದ್ದು ಹತ್ರ ಯಾಕೆ ಇವ್ರನ್ನ ಕಟ್ಟಾಕಿದ್ದೀರಾ ಅಂತ ಅಂದಾಗ, ಯಾರು ಕಟ್ಟಾಕಿತ್ತು ಅಂದಾಗ ನಾವೇ ಕಟ್ಟಾಕಿದ್ದು, ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಈ ಥರ ಕಟ್ಟಾಕಿದ್ವಿ ಅಂತ ಅಧ್ಯಕ್ಷರು ಹೇಳ್ತಾ ಇರಬೇಕಾದ್ರೆ, ಅಲ್ಲ ಅವನು ತಪ್ಪು ಮಾಡಿದ್ದಾನೆ ಅಂತ ನೀವು ಗೊತ್ತಾ, ಹಾಗಾದರೆ ನೀವು ಏನಾರು ಕಣ್ಣಾರ ನೋಡಿದ್ರಾ, ಅದು ಹಂಗಂದ್ಮೇಲೆ ಗೊತ್ತಿಲ್ಲದಲೇ ಯಾವ ರೀತಿ ನೀವು ಶಿಕ್ಷೆ ಅವನಿಗೆ ಕೊಡ್ತಾ ಇದ್ದೀರಾ, ಆ ರೀತಿ ಅಧಿಕಾರ ಇರೋದು ಯಾರಿಗೂ ಇಲ್ಲ, ಕಟ್ಟು ಬಿಚ್ಚಿರೋ ಅಂತ ಅಂದ್ಬಿಟ್ಟು ಕಟ್ಟನ್ನ ಬಿಚ್ಚಿಸ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ, ಅವನು ಮತ್ತೆ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಅಂದಾಗ ಇನ್ಸ್ಪೆಕ್ಟರ್ ವಿಕ್ರಮ್ ಇರಬೇಕಾದ್ರೆ ಯಾರೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಕಟ್ ಅವನೇ ಬಿಚ್ಚಿಬಿಡ್ತಾನೆ. ಬಿಚ್ಚಾದ್ಮೇಲೆ ಮಿಸ್ಟರ್ ಓಕೆನಾ ಅಂತ ಅಂದಾಗ ಹಾಂ ಸರ್ ಓಕೆ ಅಂತ ಈ ಕಡೆ ಸಿದ್ದು ಹೇಳಿದಾಗ, ಯಾರಾದರೂ ಸ್ವಲ್ಪ ನೀರು ತಂದು ಕೊಡಿ ಅಂತ ಅಂದಾಗ ಶಾರದಾ ಹೋಗ್ಬಿಟ್ಟು ನೀರು ತಂದು ಈ ಕಡೆ ಸಿದ್ದುಗೆ ಕುಡಿಯೋಕ್ಕೆ ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬನ್ನಿ ಹೋಗಿ ನಾವು ಬಿಸ್ನೆಸ್ ಮಾತಾಡೋಣ ಬನ್ನಿ ಅಧ್ಯಕ್ಷರೇ ಅಂತ ಅಧ್ಯಕ್ಷರು ಕರ್ಕೊಂಡು ಈ ಕಡೆ ವಿಕ್ರಮ್ ಹೋಗ್ತಾ ಇರ್ತಾನೆ. ಈ ಕಡೆ ಮತ್ತೆ ನಮ್ಮ ದಶರಥನಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಅಮ್ಮ ಅಮ್ಮ ಹೊಟ್ಟೆ ನೋವು ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರೆ ಹೇಳ್ತಾ ಇರ್ತಾಳೆ, ಬನ್ನಿ ಈ ಕಡೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿರಂತೆ ಅಂತ ಆ ಕಡೆ ಕಲ್ ಮೇಲೆ ಕೂರಿಸ್ಕೊಂಡು ಎಲ್ಲರೂ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ದೇವ್ರ ಹತ್ರ ನಿಂಬೆ ಹಣ್ಣು ಸಿಗ್ಬೋದು, ಅಲ್ಲಿಗೆ ಹೋಗಿ ಸ್ವಲ್ಪ ತೊಗೊಂಡು ಶರ್ಬತ್ ಮಾಡ್ಕೊಡ್ತೀನಿ ಅಂದಾಗ ಸರಿ ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾನೆ. ಈ ಕಡೆ ಬಂದು ದೇವ್ರ ಹತ್ರ ಇವಳು ಸಹ ಕಣ್ಣೀರು ಹಾಕ್ಕೊಂಡು
ಹೇಳ್ತಾ ಇರ್ತಾಳೆ, ದೇವ್ರೆ ನನ್ನ ದಯವಿಟ್ಟು ಕ್ಷಮಿಸು, ನಿನಗೆ ತಂದಿರೋ ನಿಂಬೆಹಣ್ಣ ನಾನು ತಗೊಂಡು ಹೋಗ್ತಾ ಇದ್ದೀನಿ, ಇದು ನಿನಗೆ ಸೇರಿದ್ದು ಅಂತ ನನಗೆ ಗೊತ್ತು, ಆದರೂ ಸಹ ನನಗೆ ವಿಧಿ ಇಲ್ಲ, ಏನು ಮಾಡಲಿ. ಒಂದು ಕಡೆ ಸಿದ್ದು ಸರು ಕಷ್ಟದಲ್ಲಿದ್ದಾರೆ, ಇನ್ನೊಂದು ಕಡೆ ದಶರಥ ಸರು ಸಹ ತುಂಬ ಕಷ್ಟದಲ್ಲಿದ್ದಾರೆ, ನನಗೆ ನೋಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಈ ನಿಂಬೆಹಣ್ಣ ತಗೋತೀನಿ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಅಂದ್ಬಿಟ್ಟು ಆ ನಿಂಬೆಹಣ್ಣ ತೊಗೊಂಡು ಕಟ್ ಮಾಡಿಕೊಂಡು ಒಂದು ಲೋಟಕ್ಕೆ ಹಿಂಡ್ಕೋತಾ ಇರ್ತಾಳೆ. ದೇವ್ರೆ ನೀರು ಬೇರೆ ಇಲ್ವಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನೈವೇದ್ಯಕ್ಕೆ ಅಂತ ಎಳ್ನೀರಿಟ್ಟಿದ್ದನ್ನು ಅದನ್ನು ತಗೊಂಡು ಮಿಕ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ದೇವ್ರೆ ಸಕ್ಕರೆನೇ ಇಲ್ವಲ್ಲ ಅಂತ ಅಂದಾಗ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ಜೊತೆಗೆ ಕಲ್ಸಕ್ಕರೆನೂ ಸಹ ಇರುತ್ತೆ. ಆಗ ಕೈ ಮುಗಿದು ಭಕ್ತಿಯಿಂದ ದೇವರಿಗೆ ನೆನಪಿಸ್ಕೊಬಿಟ್ಟು ಅದನ್ನು ಕಲ್ಸಕ್ಕರೆ ತಗೊಂಡು ಅದನ್ನು ಸಹ ಮಿಕ್ಸ್ ಮಾಡ್ತಾ ಇರ್ತಾಳೆ. ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ದೀಪು ಪುಟ್ಟ ಓಡಿ ಬಂದುಬಿಟ್ಟು, ಅಮ್ಮ ದೇವರಿಗೆ ಎಲ್ಲ ಕೇಳಿಸುತ್ತೆ ಅಂತ ಅಂದಲ್ಲಮ್ಮ, ಇನ್ನೂ ಏನೂ ಸರಿಯೇ ಆಗಿಲ್ಲ ಅಂತ ಅಂದಾಗ, ಹಾಗೆಲ್ಲ ಅನ್ಬಾರ್ದು ಪುಟ್ಟ, ದೇವರು ಒಳ್ಳೇದು ಮಾಡೇ ಮಾಡ್ತಾನೆ, ಆದರೆ ದೇವ್ರನ್ನ ನಾವು ನಂಬಬೇಕು, ಖಂಡಿತ ಒಳ್ಳೇದಾಗುತ್ತೆ ಅಂದಾಗ, ಅಮ್ಮ ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದಾಗ, ಖಂಡಿತ ಒಳ್ಳೇದಾಗುತ್ತೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಇಬ್ಬರು ಸಹ ಭಕ್ತಿಯಿಂದ ಮತ್ತೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ಮತ್ತೆ ಶಾರದೆ ಹೇಳ್ತಾ ಇರ್ತಾಳೆ, ಬಾ ತಾತಗೆ ನಾನು ಶರ್ಬತ್ ಕೊಡಬೇಕು, ಬೇಗ ಹೋಗೋಣ ಅಂತ ದೀಪನ ಕರ್ಕೊಬಂದು ಶರ್ಬತ್ನ ಈ ಕಡೆ ದಶರಥನಿಗೆ ಕುಡಿಸ್ತಾ ಇರಬೇಕಾದ್ರೆ ದಶರಥನು ಸಹ ಕುಡಿತಾ ಇರ್ತಾನೆ. ಅವಾಗ ಸುಮಿತ್ರ ಹೇಳ್ತಾಳೆ, ಇವಾಗ ಸ್ವಲ್ಪ ಪರವಾಗಿಲ್ವ ರೀ ಅಂದಾಗ, ಇವಾಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಿದೆ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜೊತೆಕನು ಡ್ಯಾಡ್ ಓಕೆ ಡ್ಯಾಡ್ ಅಂದಾಗ, ಓಕೆ ಮಗಳೇ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ತುಂಬ ಟೆನ್ಷನ್ ಆಗ್ತಿದೆ, ಅಯ್ಯೋ ದೇವ್ರೆ ಈ ಥರ ಪರಿಸ್ಥಿತಿಗೆ ತಂದುಬಿಟ್ಟೆಲ್ಲ ದೇವ್ರೆ, ಇದ್ದಿದ್ದೊಂದು ಟ್ಯಾಬ್ಲೆಟ್ ಅದನ್ನು ಕೊಟ್ಟೆ, ಇವಾಗ ಮೆಡಿಕಲ್ ಸ್ಟೋರ್ ಬೇರೆ ಹತ್ರ ಇಲ್ಲ, ಏನು ಮಾಡೋದು, ನಾವು ಮನೆಗೆ ಹೋಗ್ತೀವೋ ಇಲ್ಲೋ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಸಿದ್ದು, ಏನು ಮಾಡೋದು ಅಂತ ಬೇಜಾರು ಮಾಡಿಕೊಂಡು ಮಾತಾಡ್ತಾ ಇರ್ತಾಳೆ. ಅವಾಗ ಶಾರದೆ ಹೇಳ್ತಾ ಇರ್ತಾಳೆ, ಅಮ್ಮ ಬೇಜಾರು ಮಾಡ್ಕೋಬೇಡಿ, ದೇವ್ರ ಸನ್ನಿಧಿಗೆ ಬಂದಿದ್ದೀವಿ, ಆ ದೇವರು ಬಂದಿರೋ ಕಷ್ಟಗಳನ್ನು ಮಂಜಿನಂತೆ ನೀರಾಗೋ ರೀತಿ ಕರಗೋಗಂಗೆ ಮಾಡೇ ಮಾಡ್ತಾನೆ, ನೀವು ಬೇಜಾರು ಮಾಡ್ಕೋಬೇಡಿ, ಬಂದಿದ್ದೀವಲ್ವ ದೇವ್ರ ಸನ್ನಿಧಿಗೆ, ಒಳ್ಳೇದಾಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ತಾತನ ಮನೇಲಿ ಎಲ್ಲರೂ ಸಹ ಊಟ ಮಾಡಿ ಕೂತಿದ್ದಾಗ ಈ ಕಡೆ ಜಲಜ ಕಾಫಿ ತಗೊಂಡು ಬರ್ತಾಳೆ. ಎಲ್ಲರೂ ಸಹ ಕಾಫಿ ಕುಡಿತಾ ಇರಬೇಕಾದ್ರೆ ಶಿವನಾರಾಯಣ್ ಹೇಳ್ತಾ ಇರ್ತಾರೆ ವೈದೇಹಿ ಹತ್ರ, ನೀವು ಕೊಟ್ಟಿದ್ದ ಮೆಡಿಸಿನ್ ಇವಾಗ ನನಗೆ ವರ್ಕ್ ಆಗ್ತಿದೆ ನೋಡಿ, ತುಂಬ ಥ್ಯಾಂಕ್ಸ್ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ, ಇದು ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಅಂತ ಅಂದಾಗ, ಎಲ್ಲರೂ ನಿಮ್ಮ ಥರನೇ ಇರಲ್ಲ, ಎಲ್ಲೋ ನೂರಕ್ಕೆ ಒಬ್ಬರು ಇಬ್ಬರು ನಿಮ್ಮ ಥರ ಇರ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಮುರಳಿ, ಹೌದು ಹೌದು ನಮ್ಮ ವೈದೇಹಿ ಆ ಥರ ಅಲ್ಲ ಅಂತ ಅಂದಾಗ ವಿಮಲನಿಗೆ ತುಂಬ ಶಾಕ್ ಆಗಿ ಅವನ ಮುಖನೇ ನೋಡ್ತಾ ಇರಬೇಕಾದ್ರೆ ಅವನು ಸಹ ಸ್ವಲ್ಪ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಆಗ ಮತ್ತೆ ಮಾತನ್ನ ಚೇಂಜ್ ಮಾಡಿಕೊಂಡು ಮುರಳಿ ವಿಮಲನ್ಗೆ ಹೇಳ್ತಾ ಇರ್ತಾನೆ, ಅದು ಪೇಷಂಟ್ ತುಂಬ ಇದ್ದರು, ಆದರೂ ಸಹ ಹೋಗ್ಬಿಟ್ಟು ನಾನು ಹುಷಾರಿಲ್ಲ ನಮ್ಮ ಮಾವನಿಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಓಡೋಡಿ ಬಂದ್ರಲ್ಲ, ಅದಕ್ಕೆ ಆ ಥರ ಅಂದೆ ಅಂತ ಅನ್ಬೇಕಾದ್ರೆ ಈ ಕಡೆ ವೈದೇಹಿ ಸಹ ಹೇಳ್ತಾ ಇರ್ತಾಳೆ, ಹಿರಿಯರ ಸೇವೆ ಮಾಡೋದು ಸೌಭಾಗ್ಯ ಅಂತ ಅನ್ಕೋಬೇಕು, ಅದಕ್ಕೆ ನಾನು ಬಂದೆ ಅಂದಾಗ, ನಿಮ್ಮಂತರ ಸಿಗೋದು ತುಂಬ ಅಪರೂಪ ಅಂತ ತಾತ ಹೇಳ್ತಾ ಇರಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ಹೌದು ಹೌದು ನಮ್ಮ ವೈದೇಹಿಯವರು ಕರೆಕ್ಟ್ ಒಳ್ಳೆ ಪರ್ಫೆಕ್ಟ್ ನರ್ಸ್ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಶಾಕ್ ಆಗಿ ವಿಮಲ ಅವ್ರನ್ನೇ ನೋಡ್ತಾ ಇರಬೇಕಾದ್ರೆ, ಅದು ಅದಲ್ಲ ಅಂತ ಪೆಬೆಬ ಅಂತ ಇರಬೇಕಾದ್ರೆ ವೈದೇಹಿ ಹೇಳ್ತಾಳೆ, ನಂಗೆ ಆಲ್ರೆಡಿ ತುಂಬ ಲೇಟ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು ದಿನ ಬರ್ತೀನಿ, ನಿಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಅನ್ಬೇಕಾದ್ರೆ, ಅದೆಲ್ಲ ಆಗಲ್ಲ ವೈದೇಹಿ, ನೀವು ಇರಲೇಬೇಕು ನಮ್ಮ ಮನೆಯವರೆಲ್ಲ ಬರೋವರೆಗೂ ಅಂತ ಹೇಳಿದಾಗ ಮತ್ತೆ ವಿಮಲ ಶಾಕ್ ಆಗಿ ಅವನ ಮುಖನೇ ನೋಡ್ತಾ ಇರ್ತಾಳೆ. ಅವಾಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಹೌದು ಬರೋದು ಬಂದಿದ್ದೀರಾ, ಮಾತಾಡ್ಸ್ಕೊಂಡು ಹೋಗಿ, ಸ್ವಲ್ಪ ಹೊತ್ತು ಇದ್ದೋಗಿ ಅಂತ ಅಂದ್ಬಿಟ್ಟು ಜಲಜನ ಕರೆದ್ಬಿಟ್ಟು ಇವರಿಗೆ ಗೆಸ್ಟ್ ರೂಮ್ ತೋರಿಸು ಜಲಜ ಅಂತ ಅಂದಾಗ ವೈದೇಹಿಗೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮುರಳಿ ಹೇಳ್ತಾ ಇರ್ತಾನೆ, ನೀನು ಲೋಟ ಎಲ್ಲನೂ ತೆಗೆದ್ಬಿಡು ಆಯಿತಾ, ನಾನು ವೈದೇಹಿ ಅವರಿಗೆ ಗೆಸ್ಟ್ ರೂಮ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ನೋಡಿ ಈ ಕಡೆ ವಿಮಲ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಧ್ಯಕ್ಷನ ಕರ್ಕೊಂಡು ವಿಕ್ರಮ್ ಸ್ವಲ್ಪ ದೂರದಲ್ಲಿ ಬಂದು ಮಾತಾಡ್ತಾ ಇರ್ತಾನೆ. ಮಾತಾಡಿ, ಅಧ್ಯಕ್ಷರೇ ಅಲ್ಲ ಸತ್ತೋಗಿರೋದು ಕುಬೇರ ಎಷ್ಟೋ ವರ್ಷದಿಂದೆ, ಆದರೆ ಆ ಮನುಷ್ಯ ಸತ್ತೋದ್ಮೇಲೆ ಅವ್ರ ಮಗಳು ಸಹ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಮೇಲೆ ಈ ಕೇಸ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಅನ್ಬೇಕಾದ್ರೆ ಅಧ್ಯಕ್ಷ ಹೇಳ್ತಾ ಇರ್ತಾನೆ, ಅಯ್ಯೋ ನೀವ್ಯಾಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋತೀರಾ, ನಾನು ಇದನ್ನೆಲ್ಲ ಈ ಊರಿನ ಉಪಾಧ್ಯಕ್ಷ ನಾನು, ಹಾಗೆ ಅಧ್ಯಕ್ಷನು ನಾನೇ ಇದು ಕಣ್ಣಾರೆ ನೋಡಿದ್ದೀನಲ್ಲ, ಅವನೇ ಸಾಯಿಸಿದ್ದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇದನ್ನೆಲ್ಲ ಬಿಟ್ಬಿಡಿ ಆಯಿತಾ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ಈಗ ತಗೊಳ್ಳೋದ್ರಲ್ಲಿ ನನಗರ್ಧ ನಿಮಗರ್ಧ ಅಂತ ಅಂದಾಗ ವಿಕ್ರಮ್ ನಗಾಡ್ಕೊಂಡು ಮನಸ್ಸಲ್ಲಿ ಹೇಳ್ಕೊತಿರ್ತಾನೆ, ಓಹೋ ಹಾಗಾದರೆ ನಿಜವಾದ ಅಪರಾಧಿ ಯಾರು ಅಂತ ಇವರಿಗೂ ಸಹ ಗೊತ್ತಿಲ್ಲ, ದುಡ್ಡಿನ ಆಸೆಗೋಸ್ಕರ ಕಾನೂನನ್ನು ಕೈ ತಗೊಂಡು ಇವರು ಈ ಥರ ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ಇದು ಮಾಡ್ತಿದ್ದಾರೆ, ಹಾಗಾದರೆ ಇದರಲ್ಲಿ ಮಿಸ್ಟರ್ ಸಿದ್ಧಾರ್ಥದ್ದು ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಾಹೇಬ್ರೆ ಅಂತ ಕರೆದ್ಬಿಟ್ಟು, ಏನು ಯೋಚನೆ ಮಾಡ್ತಾ ಇದ್ದೀರಾ, ನಾನು ಹೇಳಿದ್ದಕ್ಕೆ ಡೀಲ್ ಓಕೆನಾ ಅಂತ ಅನ್ಬೇಕಾದ್ರೆ ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರ್ತಾನೆ, ಅಲ್ಲ ಅವರು ಮೊದಲು ಏನು ಹೇಳ್ತಾರೆ ಅಂತ ನಾವು ಕೇಳೋಣ, ನಾನು ಡೈರೆಕ್ಟಾಗಿ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಅವ್ರನ್ನ ಕೇಳಿಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೇನೆ ಅಂತ ಅಂದಾಗ, ಅಯ್ಯೋ ನೀವು ಏನಾದರೂ ಮಾಡ್ಕೊಳ್ಳಿ, ಆದರೆ ಅವನು ಕುಬೇರನ್ನ ಸಾಯಿಸಿದ್ದಾನೆ ಅನ್ನೋದು ನಮಗೂ ಸಹ ಗೊತ್ತಿಲ್ಲ, ಆದರೆ ಅವ್ರ ಹತ್ರ ಪರಿಹಾರ ತೊಗೊಳ್ದಲೇ ನಾವು ಹಾಗೆ ಕಳಿಸೋದು ಬೇಡ ಅಂತ ಅನ್ಬೇಕಾದ್ರೆ ಈ ಕಡೆ ವಿಕ್ರಮ್ ಯೋಚನೆ ಮಾಡ್ತಾ ಇರ್ತಾನೆ.
ಅಲ್ಲ ಇವರೆಲ್ಲ ಪರಿಸ್ಥಿತಿನ ತಮಗೆ ಬೇಕೋ ಹಾಗೆ ಬದಲಾಯಿಸ್ಕೊತಾ ಇದ್ದಾರೆ. ನಿಜವಾಗ್ಲೂ ಸಿದ್ಧಾರ್ಥ್ ಅಪರಾಧಿ ಅಲ್ಲ ಅಂತ ಅನಿಸುತ್ತೆ. ಹಾಗಾದರೆ ಇವ್ರ ಜೊತೆ ಸೇರಿಕೊಂಡು ಅಲ್ಲಿ ಏನು ನಡೀತು ಅಂತ ವಿಷಯನ ನಾವು ಕಲೆಕ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ಬನ್ನಿ ಹೋಗೋಣ ಅಂತಂದಾಗ ನೀವು ಹೋಗಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿ ವಿಕ್ರಮ್ ಬಂದು ಹೇಳ್ತಾ ಇರ್ತಾನೆ. ಈ ಕಡೆ ನಡೆದಿದ್ದೆಲ್ಲ ಏನು ವಿಷಯ ಅಂತ ನನಗೆ ಗೊತ್ತಾಗಿದೆ, ಆದರೆ ಒಂದೇ ಕಡೆ ಕೇಳಬಾರ್ದು, ಇವ್ರ ಕಡೆನೂ ಏನಾಗಿದೆ ಅಂತ ಕೇಳೋಣ ಅಂತ ಅಂದ್ಬಿಟ್ಟು ನೋಡಿ ಮಿಸ್ಟರ್ ಸಿದ್ದು ಅವರೇ, ನೀವು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಏನಾದರೂ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಕೇಳಿದಾಗ ಈ ಕಡೆ ಶಾಕ್ ಆಗಿ ಸಿದ್ದು ಮತ್ತು ಅವ್ರನ್ನೇ ನೋಡ್ತಾ ಇರಬೇಕಾದ್ರೆ ಶಾರದನೂ ಸಹ ಇನ್ಸ್ಪೆಕ್ಟರ್ನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.